ಸ್ನೇಹಿತರೆ ನಮಸ್ಕಾರ. ಇನ್ನು ಮೇಲಿಂದ ನಿಮಗೆ ಖಂಡಿತವಾಗ್ಲೂ 5 ಕೆಜಿ ಅಕ್ಕಿ ಮಾತ್ರ ಸಿಗುತ್ತೆ. ಈಗಾಗಲೇ 10 ಕೆಜಿ ಅಕ್ಕಿಯನ್ನು ಪಡ್ಕೊಳ್ತಾ ಇದ್ದೀರಿ. ಹಾಗಾದರೆ ಇದು ಎಲ್ಲವೂ ಕೂಡ ರಾಜ್ಯ ಸರ್ಕಾರ ಕೊಡ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. 5 ಕೆಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ನಿಮಗೆ ವಿತರಣೆ ಮಾಡ್ತಾ ಇದೆ. ಇನ್ನು ಉಳಿದಂತಹ 5 ಕೆಜಿ ಅಕ್ಕಿ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಘೋಷಣೆ ಮಾಡಿದ್ರಲ್ಲ, ಆ ಘೋಷಣೆಯ ಮುಖಾಂತರ ಈಗಾಗಲೇ ದುಡ್ಡು ಕೊಡ್ತಾ ಇದ್ರು, ಅದಾದ ಬಳಿಕ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. ಸೊ ಈಗ 10 ಕೆಜಿ ಅಕ್ಕಿಯನ್ನ ನೀವು ಪಡ್ಕೊಳ್ತಾ ಇದ್ದೀರಿ. 5 ಕೆಜಿ ಕೇಂದ್ರದಿಂದ, 5 ಕೆಜಿ ರಾಜ್ಯ ಸರ್ಕಾರದಿಂದ. ಕೇಂದ್ರದಿಂದ ರಾಜ್ಯ ಸರ್ಕಾರ ಅಕ್ಕಿಯನ್ನ ಖರೀದಿ ಮಾಡಿ ಸೊ ನಿಮ್ಮೆಲ್ಲರಿಗೂ ಕೂಡ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ವಿತರಣೆ ಮಾಡ್ತಾ ಇದೆ. ಸೊ ಮೊದಲನೇದಾಗಿ ಅಕ್ಕಿಯನ್ನೇ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು. ಹಾಗಾದ್ರೆ ರಾಜ್ಯ ಸರ್ಕಾರದ ಬಳಿ ಅಕ್ಕಿ ಶಾರ್ಟೇಜ್ ಇತ್ತು, ಅಕ್ಕಿ ದಾಸ್ತಾನು ಇರಲಿಲ್ಲ. ಸೊ ಹೀಗಾಗಿ ಕೇಂದ್ರ ಬಳಿ ಪ್ರಶ್ನೆ ಮಾಡ್ತಾರೆ, ಅಕ್ಕಿ ಇದ್ರೆ ಕೊಡಿ, ನಾವು ಖರೀದಿ ಮಾಡ್ಕೊಳ್ತೀವಿ ಅಂತ. ಆದರೆ ಕೇಂದ್ರದ ಬಳಿ ಅಕ್ಕಿ ದಾಸ್ತಾನು ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಅಕ್ಕಿ ದಾಸ್ತಾನು ಇಲ್ಲ, ಕೇಂದ್ರದ ಬಳಿ ಇದ್ರೂ ಕೈತ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಆರೋಪ ಮಾಡಿ ತದನಂತರ ದುಡ್ಡನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ದುಡ್ಡನ್ನು ಕೊಡ್ತಾ ಇದ್ರು. ಆದರೆ ಹೋದ ವರ್ಷದ 2025 ಫೆಬ್ರವರಿನಲ್ಲಿ ನಾವು ಇನ್ಮೇಲಿಂದ ಅಕ್ಕಿ ವಿತರಣೆ ಮಾಡ್ತೀವಿ, ನಮಗೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಲಿಕ್ಕೆ ಸಿದ್ಧ ಆಗಿದೆ, ಅಕ್ಕಿಯನ್ನು ಇನ್ಮೇಲಿಂದ ನಾವು 5 ಕೆಜಿ ಅಕ್ಕಿ ಟೋಟಲಿ ಕೇಂದ್ರದಿಂದ 5 ಕೆಜಿ, ನಮ್ಮಿಂದ 5 ಕೆಜಿ, ಟೋಟಲ್ 10 ಕೆಜಿ ಅಕ್ಕಿ ಸಿಗತ್ತೆ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿ ನಿಮಗೆ 10 ಕೆಜಿ ಒಬ್ಬರಿಗೆ ಕೊಡ್ತಾ ಇದ್ದಾರೆ. ಅಂದರೆ 5 ಕೆಜಿ 5 ಜನ ಮನೆಯಲ್ಲಿ ಇರ್ತಕ್ಕಂತಹ ಕುಟುಂಬದ ಸದಸ್ಯರಿಗೆ 50 ಕೆಜಿ, 6 ಜನ ಇದ್ದಂಥವರಿಗೆ 60 ಕೆಜಿ ಈ ರೀತಿಯಾಗಿ ಅಕ್ಕಿಯನ್ನು ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಹೋದ ವರ್ಷದ ಫೆಬ್ರವರಿನಲ್ಲಿ, ಮಾರ್ಚ್ನಲ್ಲಿ. ಸೊ ಹೀಗಾಗಿ ನೀವು ಅಕ್ಕಿಯನ್ನು ಪಡ್ಕೊಳ್ತಾ ಇದ್ದೀರಿ. ಆದರೆ ಇನ್ನು ಮೇಲೆ ಹೋದ ವರ್ಷದ ಎಂಡ್ನಲ್ಲಿ ಕೂಡ ಘೋಷಣೆ ಮಾಡ್ತಾರೆ ಕೆ ಎಚ್ ಮುನಿಯಪ್ಪನವರು. ನವೆಂಬರ್ ತಿಂಗಳಲ್ಲಿ ನಾವು ಇನ್ನು ಮುಂದೆ 93% ಫಲಾನುಭವಿಗಳು ಸರ್ವೆ ಮಾಡಿದ್ವಿ. ಆ ಸರ್ವೆನಲ್ಲಿ ಅಕ್ಕಿ ಬೇಡ, ನಮಗೆ ದುಡ್ಡು ಬೇಡ, ನಮಗೆ ಏನಾದರೂ ವಸ್ತುಗಳನ್ನು ಕೊಡಿ, ಕಿಟ್ ವಿತರಣೆ ಮಾಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ಸೊ ಇದು ನಿಜಾನೋ ಸುಳ್ಳು ಅನ್ನುವಂಥದ್ದು ಅವರೇ ಹೇಳಿದ್ದಾರೆ. ಅದು ನಮಗಂತೂ ಅಷ್ಟು ಕನ್ಫರ್ಮ್ ಇಲ್ಲ, ಅಂದರೆ ಸರ್ವೆ ಆಗಿರೋದು ಕನ್ಫರ್ಮ್ ಇಲ್ಲ. ಆದರೆ 93% ಫಲಾನುಭವಿಗಳು ನಮಗೆ ಕಿಟ್ ವಿತರಣೆ ಮಾಡಿ ಅಂತ ಕೇಳಿದಾರಂತೆ. ಸೊ ಹೀಗಾಗಿ ನೀವು ಕೂಡ ಏನಾದರೂ ಕಿಟ್ ವಿತರಣೆ ಮಾಡಿ ಅಂತ ಅಂದ್ಕೊಂಡಿದ್ದೆ ಕಮೆಂಟ್ ಮಾಡಿ ತಿಳಿಸಿ. ಆದರೆ ಈಗ ಕನ್ಫರ್ಮ್ ಆಗಿದೆ, ಕಿಟ್ ವಿತರಣೆ ಮಾಡಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ. ಯಾಕಂದರೆ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ದುಡ್ಡನ್ನು ಮೀಸಲಿಡಬೇಕಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ನಾವು ಇಂತಿಷ್ಟು ದುಡ್ಡನ್ನು ಮೀಸಲಿಡ್ತಾ ಇದ್ವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು. ಆದರೆ CM ಅವರು ಬಜೆಟ್ ಮಂಡನೆ ಮಾಡುವಾಗ ಹೇಳ್ತಾರೆ, ಇಂದಿರಾ ಕಿಟ್, ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ ವಿತರಣೆ ಮಾಡ್ತಾ ಇದ್ದು, ಇದನ್ನು ಈ ವರ್ಷದಲ್ಲಿ 6,200 ಕೋಟಿಯಷ್ಟು ದುಡ್ಡನ್ನು ನಾವು ಮೀಸಲಿಡ್ತಾ ಇದ್ದೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಹೌದು, ಸ್ವತಃ CM ಅವರೇ ಈಗಾಗಲೇ ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡಿದ್ದು. ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಯಿತು, ನಿಮಗೆ ಗೊತ್ತಿದೆ. ಸೊ ಇಂದಿರಾ ಕಿಟ್ನಲ್ಲಿ 6,200 ಕೋಟಿಯಷ್ಟು ದುಡ್ಡನ್ನು ಮೀಸಲಿಡ್ತಾ ಇದ್ದೀವಿ. ಇದರಿಂದಾಗಿ ಎಲ್ಲ ಒಂದು ಕುಟುಂಬದ ಸದಸ್ಯನಿಗೆ 5 ಒಂದು ಐಟಮ್ಸ್ಗಳು, ವಸ್ತುಗಳು, ಅಂದರೆ ಉದಾಹರಣೆಗೆ ಉಪ್ಪು 1 ಕೆಜಿ, ಸಕ್ಕರೆ 1 ಕೆಜಿ, ಅದೇ ರೀತಿಯಾಗಿ ಬೇಳೆಕಾಳುಗಳು, ಅದೇ ರೀತಿಯಾಗಿ ಹೆಸರು ಕಾಳುಗಳು, ಸಕ್ಕರೆ, ಇನ್ನಿತರ ವಸ್ತುಗಳನ್ನು ನಾವು ರಾಗಿ ತಿಂತಕ್ಕಂತಹ ಪ್ರದೇಶದಲ್ಲಿ ರಾಗಿಯನ್ನು ವಿತರಣೆ ಮಾಡೋದು. ಹೀಗೆ ಹಲವಾರು ವಸ್ತುಗಳನ್ನು 1 ಕೆಜಿ ಪ್ಯಾಕೆಟ್ ಹಾಕಿ ಟೋಟಲಿ 5 ಕೆಜಿ ಪ್ಯಾಕೆಟನ್ನು ಮಾಡಿಕೊಂಡು 5 ವಸ್ತುಗಳನ್ನು ಮಾಡಿಕೊಂಡು ಒಂದು ಪ್ಯಾಕೆಟ್ನಲ್ಲಿ ಅವುಗಳನ್ನು ಸೇರ್ಪಡೆ ಮಾಡಿ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರಿಟ್ಟು ಎಲ್ಲರಿಗೂ ಕೂಡ ವಿತರಣೆ ಮಾಡಲಿದ್ದೇವೆ ಅಂತ ಒಂದು ಅಪ್ಡೇಟನ್ನು ಕೊಡ್ತಾರೆ. ಹೌದು, ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಆಗಿದೆ. ಸೊ ನೀವು ಬಹಳಷ್ಟು ಸಾರಿ ಇದರ ಬಗ್ಗೆ ಕೇಳಿದ್ದೀರಿ ಕೂಡ, ನಾವು ಕೂಡ ತಿಳಿಸಿದ್ದೀವಿ. ಕೆ ಎಚ್ ಮುನಿಯಪ್ಪನವರು ಮೇಲಿಂದ ಮೇಲೆಗೆ ಇದರ ಬಗ್ಗೆ ಹೇಳ್ತಾನೆ ಇರ್ತಾರೆ, ಆದರೆ ಕೊಡುವುದಕ್ಕೆ ಸಿದ್ಧವಾಗಿರಲಿಲ್ಲ. ಹೋದ ಸಾರಿನೂ ಕೂಡ ಇದಕ್ಕೆಲ್ಲವೂ ಕೂಡ ಸಿದ್ಧತೆ ಆಗಿತ್ತು. ರಾಜಸ್ಥಾನದಿಂದ ಉಪ್ಪನ್ನು ಟೆಂಡರ್ ಮುಖಾಂತರ ತರಿಸಲಿಕ್ಕೆ ಸಿದ್ಧರಾಗಿದ್ದರು. ಉಳಿದಿರತಕ್ಕಂತಹ ಗಾನದ ಎಣ್ಣೆ, ಸಕ್ಕರೆ, ಅದೇ ರೀತಿಯಾಗಿ ಉಳಿದಿರತಕ್ಕಂತಹ ವಸ್ತುಗಳನ್ನು ನಮ್ಮ ರಾಜ್ಯದಲ್ಲೇ ಸಿದ್ಧವಾಗ್ತಾ ಇತ್ತು. ಹಾಗಾದರೆ ಅದೆಲ್ಲವೂ ಕೂಡ ಸಿದ್ಧ ಆದಾಗ ಕೊನೆಯದಾಗಿ ಸಚಿವ ಸಂಪುಟ ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಈ ಒಂದು ನಿರ್ಧಾರ ಕೈ ಚೆಲ್ಲಲಾಗತ್ತೆ. ಹಾಗಾದರೆ ಈಗ ನಾವು ಕಾಯ್ದು ನೋಡಬೇಕಾಗಿದೆ. ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು 6,200 ಕೋಟಿ ಹಣವನ್ನು ಮೀಸಲಿಟ್ಟಿದ್ದು, ಈ ದುಡ್ಡನ್ನು ಈ ಒಂದು ದುಡ್ಡಿನಿಂದ ನಿಮಗೆ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಲಾಗತ್ತೆ. ಸೊ ಹಾಗಾದರೆ ನೀವು ಯಾವ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಆ ರೀತಿ ಏನಿಲ್ಲ, ನಿಮ್ಮ ರೇಷನ್ಸ್ ಕಾರ್ಡ್ಗಳನ್ನು ಉಳಿಸ್ಕೊಂಡ್ರೆ ಸಾಕು.
ಅಂದರೆ ಯಾವುದೇ ರೀತಿ ತೊಂದರೆ ಆಗದೆ ನೀವು ರೇಷನ್ಸ್ ಕಾರ್ಡ್‌ಗಳಿಗೆ ಅರ್ಹತೆಯನ್ನು ಹೊಂದಿದ್ದೇ ಆದರೆ ಮುಗಿದೋಯ್ತು. ನ್ಯಾಯಬೆಲೆ ಅಂಗಡಿಯ ಮುಖಾಂತರ ನೀವು ಅಕ್ಕಿಯನ್ನು ಹೇಗೆ ತೆಗೆದುಕೊಂಡು ಬರ್ತೀರಿ, ಈ ವಸ್ತುಗಳನ್ನು ಕೂಡ ಹಾಗೆ ತೆಗೆದುಕೊಂಡು ಬರಬಹುದು. ಒಬ್ಬರಿಗೆ 1 ಕಿಟ್ ವಿತರಣೆ ಆಗುತ್ತೆ. 5 ಜನರಿಗೆ 5 ಕಿಟ್ಟು, 6 ಜನ ಇದ್ದ ರೇಷನ್ಸ್ ಕಾರ್ಡ್‌ಗಳಿಗೆ 6 ಕಿಟ್ಟು, 7 ಜನ ಇದ್ದ ರೇಷನ್ಸ್ ಕಾರ್ಡ್‌ಗಳಿಗೆ 7 ಕಿಟ್ಟು. ಈ ರೀತಿಯಾಗಿ ವಿತರಣೆ ಆಗುವಂಥದ್ದು. ಆದರೆ ಇದನ್ನು ರೆಡಿ ಮಾಡಲಿಕ್ಕೆ ಒಂದಿಷ್ಟು ಕಾಲಾವಕಾಶ ಆದರೂ ಬೇಕೇ ಬೇಕಾಗತ್ತೆ. ಯಾಕಂದರೆ ಇದು ಅಕ್ಕಿಯೇ ಹಾಗೆ ರೇಷನ್ನನ್ನು ಅಳೆದು ಕೊಟ್ಟರೆ ನಡೀತಾ ಇರಲಿಲ್ಲ. ಆದರೆ ಇದನ್ನು ಹೇಗೆ ಅಂದರೆ ರೆಡಿ ಮಾಡ್ಕೊಳ್ಬೇಕು. ಪ್ರತಿಯೊಂದು ವಸ್ತುಗಳನ್ನು ಬೇರೆ ಬೇರೆ ಪ್ಯಾಕೆಟಲ್ಲಿ ರೆಡಿ ಮಾಡಿಕೊಂಡು ತದನಂತರ ಒಂದು ಪ್ಯಾಕೆಟಲ್ಲಿ ಸೇರಿಸಿ ಸಿಲಾಯಿ ಮಾಡಿಕೊಂಡು ಇದನ್ನು ನಿಮಗೆ ವಿತರಣೆ ಮಾಡಬೇಕಾಗಿರುತ್ತೆ. ಹೀಗಾಗಿ ಟೈಮ್ ತೆಗೆದುಕೊಳ್ಳುತ್ತೆ. ದಿಢೀರನೆ ನಿಮಗೆ ವಿತರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಂದಿಷ್ಟು ಕಾಲಾವಕಾಶ ಬೇಕೇ ಬೇಕು ಸರ್ಕಾರಕ್ಕೆ. ಅದುವರೆಗೂ ಕೂಡ ಅಕ್ಕಿಯನ್ನೇ ವಿತರಣೆ ಮಾಡ್ತಾರಂತೆ. ಇನ್ನು 2 ತಿಂಗಳಲ್ಲಿ ಈ ಕಿಟ್‌ಗಳ ವಿತರಣೆ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಇದಾಗಿತ್ತು ಇನ್ಫಾರ್ಮೇಷನು. ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು, ತಿಳಿಸಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನು ಎಲ್ಲ ರೇಷನ್ಸ್ ಕಾರ್ಡ್ ಇದ್ದಂತಹ ಫಲಾನುಭವಿಗಳಿಗೆ ಶೇರ್ ಮಾಡಿ.